ಗೋವಾ ಸುಬ್ಬಿಯದ್ದು ನೆವರ್ ಎಂಡಿಂಗ್ ಸ್ಟೋರಿ. ಜೈಲಿಗೆ ಹೋಗಿ ಬಂದ್ಮೇಲೆ ಪವಿತ್ರ ಗೌಡ ದರ್ಶನ್ ದೂರ ಆಗಿದ್ದಾರೆ. ಪವಿತ್ರ ಗೌಡಳ ಹತ್ತಿರವೂ ಸುಳಿಯದೆ ದಾಸ ದೂರ ಇಟ್ಟಿದ್ದಾರೆ. ಆದ್ರೆ ಯುಗಾದಿ ಹೊತ್ತಲ್ಲಿ ಮತ್ತೆ ಹಳೆ ವರಸೆ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸೋಷಿಯಲ್ ಮೀಡಿಯಾ ವಾರ್ಗೆ ಇಳಿದಂತಿದೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಆರೋಪಿ. ದರ್ಶನ್ ಜೈಲಿಗೆ ಹೋಗೋಕೆ ಕಾರಣವಾದ ವ್ಯಕ್ತಿ. ಇದೀಗ ಯುಗಾದಿಯ ಹೊತ್ತಲ್ಲಿ ಚಿಂಗಾರಿಯ ಬಂಗಾರಿ ಹೊಸ ಪೋಸ್ಟ್ ಹಾಕಿ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾಳೆ. ನನ್ನ ಮುಟ್ಟೋಕ್ಕಾಗಲ್ಲ, ಪವಿತ್ರ ಗೌಡ ಪೋಸ್ಟ್. ಚಿಂಗಾರಿಯ ಬಂಗಾರಿ ಮೇಲೆ ಯಾರ ಕಣ್ಣು ಬಿತ್ತು? ಊರ ಕಣ್ಣು ಮಾರಿ ಕಣ್ಣು ಯಾರ ಕಣ್ಣು ಬಿತ್ತಮ್ಮ? ಪವಿತ್ರ ಗೌಡ ಮೇಲೆ. ಎಸ್, ಪವಿತ್ರ ಗೌಡ ಹಾಕಿದ್ದ ಕೆಟ್ಟ ದೃಷ್ಟಿಯ ಪೋಸ್ಟ್ ಸದ್ಯ ಚರ್ಚೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇದು ವಿಜಯಲಕ್ಷ್ಮಿಗೆ ಕೊಟ್ಟ ತಿರುಗೇಟ ಎಂಬ ಪ್ರಶ್ನೆಯನ್ನ ಮೂಡಿಸಿದೆ. ವಿಜಯಲಕ್ಷ್ಮಿ ಫಾಲೋವರ್ಸ್ ಹಾಕಿದ್ದ ಅದೊಂದು ಕಮೆಂಟ್ ಪವಿತ್ರ ಗೌಡಳನ್ನ ಕೆರಳಿಸಿದಂತೆ ಕಾಣ್ತಿದೆ. ಅಂದಹಾಗೆ ನಟ ದರ್ಶನ್ ಇತ್ತೀಚೆಗಷ್ಟೇ ಕೇರಳದಲ್ಲಿ ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ರು. ಇದರ ಬೆನ್ನಲ್ಲೇ ನಟಿ ಹಾಗೂ ಮಾಡೆಲ್ ಪವಿತ್ರ ಗೌಡ ಯುಗಾದಿಯಂದೇ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡಿದ್ದಾರೆ, ಹೋಮ ಹವನ ಮಾಡಿಸಿದ್ದಾರೆ. ಬಳಿಕ ಹಾಕಿರೋ ಪೋಸ್ಟ್ ಸದ್ಯ ಚರ್ಚೆಯ ವಿಷಯವಾಗಿದೆ. ಕೆಟ್ಟ ದೃಷ್ಟಿ ಯಾವಾಗ್ಲೂ ನೋಡ್ತಿರುತ್ತದೆ, ಆದ್ರೆ ಅದು ನನ್ನನ್ನ ಮುಟ್ಟಲು ಸಾಧ್ಯವಿಲ್ಲ. ನೆಗೆಟಿವಿಟಿಯೇ ತುಂಬಿರುವ ಈ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿ ಪಾಸಿಟಿವಿಟಿಯಿಂದ ಮಿಂಚಲಿ. ಅಷ್ಟಕ್ಕೂ ಪವಿತ್ರ ಗೌಡ ಈ ರೀತಿ ಪೋಸ್ಟ್ ಹಾಕೋದಕ್ಕೂ ಕಾರಣವಿದೆ. ಅದೇನು ಅಂತ ವಿವರಿಸ್ತೀವಿ ನೋಡಿ. ದರ್ಶನ್ ಜೊತೆಗಿನ ಫೋಟೋ ಒಂದನ್ನ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರು. ವಿಜಯಲಕ್ಷ್ಮಿ ಶೇರ್ ಮಾಡಿದ್ದ ಫೋಟೋಗೆ ಫ್ಯಾನ್ ಒಬ್ಬರು ಕಮೆಂಟ್ ಮಾಡಿದ್ರು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದಿರಲಿ ಅಂತ ಅಭಿಮಾನಿ ಕಮೆಂಟ್ ಹಾಕಿದ್ದ. ಇದನ್ನ ಕಂಡ ಪವಿತ್ರ ಗೌಡ ಕೆಟ್ಟ ದೃಷ್ಟಿ ತಾಕಲ್ಲ ಎಂಬ ಕೌಂಟರ್ ಕೊಟ್ರ ಎಂಬ ಪ್ರಶ್ನೆ ಮೂಡಿದೆ. ಪವಿತ್ರ ಗೌಡ ಕಳೆದ ವರ್ಷ ಇದೇ ಸಮಯಕ್ಕೆ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಪೋಸ್ಟ್ ಹಾಕಿದ್ರು. ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ರು. ಆದರೆ ಈಗ ಕೇವಲ 1 ವರ್ಷದಲ್ಲಿ ಎಲ್ಲವೂ ಬದಲಾಗಿದೆ. ಪವಿತ್ರ ಗೌಡಗೆ ದರ್ಶನ ನೀಡಿ ಅನೇಕ ದಿನಗಳೇ ಆಗಿವೆ. ಒಟ್ಟಾರೆ ಶತ್ರು ಸಂಹಾರಕ್ಕಾಗಿ ಎರಡೂ ಕಡೆ ಪೂಜೆ ಪುನಸ್ಕಾರ ನಡೀತಿದೆ. ಇದರ ಮಧ್ಯೆ ಯುಗಾದಿ ಪೋಸ್ಟ್ ಮತ್ತೊಂದು ಚರ್ಚೆ ಹುಟ್ಟು ಹಾಕಿರೋದಂತೂ ನಿಜ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.